ಜಸ್ಟಿಸ್ ಮುನ್ನಾ ಅವರ ವರದಿಯನ್ನ ಸರ್ಕಾರ ಮೊದಲನೇದಾಗಿ ಒಪ್ಕೊಂಡಿದೆ. ಇಟ್ ಇಸ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್. ಅದರಲ್ಲಿ ಏನೆಲ್ಲ ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದರ ಬಗ್ಗೆ ನಾವು ಒಂದೊಂದನ್ನೇ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗಾಗಲೇ RCB ಅವ್ರದ್ದು, ಆಮೇಲೆ DNA ಅವ್ರದ್ದು, ಅವರ ಕೇಸ್ಗಳೇನು ಹೈಕೋರ್ಟಲ್ಲೆಲ್ಲ ಇದೆ, ಅದು ಹಾಗೆ ಮುಂದುವರಿಯುತ್ತೆ. ಆಮೇಲೆ ಅಧಿಕಾರಿಗಳ ಮೇಲೆ ಈಗಾಗಲೇ ಅವರನ್ನ ಸಸ್ಪೆಂಡ್ ಮಾಡಿ ಒಂದು ಹಂತದ ಶಿಕ್ಷೆಗೆ ಒಳಪಡಿಸಿತ್ತು. ಈಗ ಮತ್ತೊಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಸರ್ಕಾರ ಮಾಡಿದೆ. ಮುಂದೆ ಅವ್ರದ್ದು ಕೆಲವು ರೆಕಮೆಂಡೇಶನ್ಸ್ಗಳಿದ್ದಾವೆ. ಅಂದ್ರೆ ಇನ್ಮೇಲೆ ಮುಂದೆ ಈ ರೀತಿ ಮ್ಯಾಚ್ಗಳಿಗೆ ಪರ್ಮಿಷನ್ ಕೊಡುವಾಗ ಏನು ಕಂಡೀಷನ್ಸ್ ಇರಬೇಕು, ಕ್ರೌಡ್ ಮ್ಯಾನೇಜ್ಮೆಂಟಿಗೆ ಯಾವ ರೀತಿ ನಿಯಮಗಳು ಮಾಡಬೇಕು, ಈ ತರದ್ದೆಲ್ಲ ಕೆಲವು ರೆಕಮೆಂಡೇಶನ್ಸ್ ಇದೆ. ಅದನ್ನೆಲ್ಲ ಸರ್ಕಾರ ಪರಿಗಣಿಸುತ್ತೆ. ಮತ್ತೆ ಯಾಕೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ವರದಿ ಕೊಟ್ಟಾದ್ಮೇಲೆ ಮತ್ತೆ ಆಗ್ಲೇ CID ಕೂಡ ಕೊಟ್ಟಿತ್ತು. ಅದು ಇಂಟರ್ನಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಬಂದು ಅಡ್ಮಿನಿಸ್ಟ್ರೇಟಿವ್, ಅದು ಇಂಟರ್ನಲ್ಲಿ ಮಾಡ್ತಾರೆ. ಅದನ್ನ ಆ ತೀರ್ಮಾನ ಚರ್ಚೆ ಮಾಡೇ ತೀರ್ಮಾನ ಮಾಡಿದ್ದಾರೆ. ಬಿಜೆಪಿ ಅವರು ತಾವು ಮಾಡಿರೋ ತಪ್ಪನ್ನು ತಪ್ಪಿಸ್ಕೊಳ್ಳೋಕೆ ಈ ತರ ವರದಿ ಕೊಡೋದು ಆರೋಪ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿಯವರು ಈಗ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾರೆ. ಅವರು ಹೇಳೋದು ನಾವು ಯಾವಾಗ್ಲೂ ಹೇಳ್ತೀವಿ, ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ, ನಿಮ್ಮ ಸಲಹೆ ಸೂಚನೆ ಕೊಡಿ. ಆ ಸಲಹೆಗಳು ಬಹಳ ಉತ್ತಮವಾಗಿದ್ರೆ ಅದನ್ನ ನಿಮ್ಮನ್ನ ವಿರೋಧ ಪಕ್ಷ ಅಂತ ಅನ್ಕೊಳ್ಳೋದಿಲ್ಲ. ನಾವು ಜನರ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಅದನ್ನ ಪರಿಗಣಿಸ್ತೀವಿ ಅಂತೀವಿ. ಆದ್ರೆ ಈ ಟೀಕೆ ಟಿಪ್ಪಣಿಗಳು ಮಾಡ್ತಾನೆ ಇರ್ತಾರೆ ಅವರು. ಅದಕ್ಕೆ ನಾವು ಏನು ಮಾಡಕ್ಕಾಗಲ್ಲ. ಅದು ಅವರಿಗೆ ಇರುವಂತ ಹಕ್ಕು. ಅದು ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷದ ಮೇಲೆ ಟೀಕೆ ಟಿಪ್ಪಣಿ ಮಾಡೋದು ಸಹಜ. ನಾವು ಅಧಿಕಾರದಲ್ಲಿ ಇಲ್ಲದೆ ಇರುವಾಗ ನಾವು ಮಾಡಿದ್ದೇವೆ, ಅವ್ರು ಮಾಡ್ತಾರೆ, ಸಂತೋಷ. ಅದಕ್ಕೆ ನಾವು ಮಾಡಬೇಡಿ ಅಂತ ಹೇಳಕ್ಕಾಗತ್ತಾ? ಸರಿ, ರಾಜಕೀಯದ ಯಾರ್ದು ಕೂಡ ತಲೆದಂಡ ಆಗ್ಲಿಲ್ಲ ಅನ್ನುವಂಥದ್ದು ಗೋವಿಂದರಾಜ್ನವರ ಹೆಸರು ಉಲ್ಲೇಖ ಇದೆ? ಇಲ್ಲ, ಅದರಲ್ಲೇನು ಉಲ್ಲೇಖ ಇಲ್ಲ, ವರದಿಯಲ್ಲೇನು ಉಲ್ಲೇಖ ಇಲ್ಲ. ವರದಿಯಲ್ಲಿ ಬರೀ ನಮ್ಮ ಈ DNA, RCB, KSCA, ಆಮೇಲೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಅಷ್ಟು ಜನರದ್ದು ಮಾತ್ರ ಇದೆ.